ಇಷ್ಟೊಂದೆಲ್ಲ ಮಾತಾಡಿ ಇಷ್ಟೊಂದೆಲ್ಲ ದೊಡ್ಡ ಫಂಕ್ಷನ್ ಆದ್ಮೇಲೆ ಕೋಮಲ್ ಸರ್ ನಿಜವಾಗ್ಲೂ ಎಷ್ಟು ಟಯರ್ಡ್ ಆಗಿದ್ದಾರೆ ಅಂತ ಹೇಳಕ್ಕಾಗಲ್ಲ ಇವಾಗ, ಯಾಕೆಂದ್ರೆ ಆ ಥರ ರೆಡಿ ಆಗಿದ್ದಾರೆ. ನಮ್ಮ ಶಂಕರ್ ಗೌಡ್ರು ಇಲ್ಲೇ ಇದ್ದಾರೆ ಆ್ಯಂಡ್ ಇಲ್ಲಿ ಪುಟಾಣಿ ಗೌಡ್ರು ಕೂಡ ಇಲ್ಲೇ ಇದ್ದಾರೆ. ಸೊ ಅವರು ಕೂಡ ಮಾತಾಡಿಸ್ಬೇಕು. ಬಟ್ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಹ್ಯಾಟ್ಸ್ ಆಫ್ ಬಾಸ್, ಸೂಪರ್ ಫ್ಯಾಂಟಾಸ್ಟಿಕ್. ಇದರಲ್ಲಿರುವಂಥ ಶ್ರಮ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಬಟ್ ನಾನಿಲ್ಲಿ ಒಂದು ಮಾತು ಹೇಳಲೇಬೇಕು, ಕೋಮಲ್ ಸರ್ ಇಸ್ ವೆರಿ ಲಕ್ಕಿ ಫಾರ್ ಮೀ. ನಿಜವಾಗ್ಲೂ ಹೇಳ್ತೀನಿ, ಏನಕ್ಕೆ ಅಂದರೆ ನನಗೆ ಇನ್ನೂ ಜ್ಞಾಪಕ ಇದೆ, ನಮೋ ಭೂತಾತ್ಮ ಅಂತ ಒಂದು ಸಿನಿಮಾ ನಾವು ಸ್ಟಾರ್ಟ್ ಮಾಡಿದ್ವಿ, ಆಡಿಯೋ ನಿಲ್ದಾಣ ಅಂತ ಹೇಳಿ 180 KSRTC ಬಸ್ ಸ್ಟ್ಯಾಂಡ್ಸಲ್ಲಿ ನಮ್ಮ ಕನ್ನಡ ಹಾಡುಗಳನ್ನ ಪ್ಲೇ ಮಾಡಬೇಕು ಅಂತೇಳಿ. ಬಸ್ ತುಂಬ ಚೆನ್ನಾಗಿದೆ ನವೀನ್, ನೀವು ಮಾಡಿ ಅಂತ ಅಷ್ಟು ಒಂದು ಸೂಪರ್ ಡೂಪರ್ ಆಗಿ ಅದು ಹೋಗ್ತಾ ಇದೆ. ಕಾರ್ನರ್ ಸೀಟಿನ ಫಸ್ಟ್ ವಿಡಿಯೋ ನನಗೆ ಇವತ್ತು ಜ್ಞಾಪಕ ಇದೆ, ಲೊಡ್ಡೆ ಸಿನಿಮಾ, ಅದನ್ನ ಅಷ್ಟು ಮಾಡಿಕೊಟ್ರು, ಅದು ಕೂಡ ಸೂಪರ್ ಡೂಪರ್ ಆಗಿ ಹೋಗ್ತಾ ಇದೆ. ಸರ್ ನಿಮ್ಮ ರಿಯಲ್ ಲವ್ ನಾನು ಇಲ್ಲಿದ್ದೀನಿ ಆ್ಯಂಡ್ ಶಂಕರ್ ಗೌಡ್ರು ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ಫಸ್ಟ್ ಆಫ್ ಆಲ್ ಈ ಕೆಂಪೇಗೌಡ 2 ಆಗೋದಕ್ಕೆ ಇವರು ತುಂಬಿದಂತಹ ಧೈರ್ಯದ ಬಗ್ಗೆ ಹೇಳಿ ಸರ್. ಖಂಡಿತವಾಗ್ಲೂ ನನಗೆ ಒಂದು 10-11 ಮಂತ್ಸ್ ಬ್ಯಾಕ್ ನನಗೆ ಸಿಕ್ಕಿದಾಗ ಅವರು ಈ ಥರ ಒಂದು ಕಾನ್ಸೆಪ್ಟ್ ಅಂತ ಹೇಳಿದಾಗ ನಾನು ಅದಕ್ಕೆ ತುಂಬ ಥ್ರಿಲ್ ಆದೆ. ಹಾಗಾಗಿ ಅವರು ಒಂದೇ ಕಂಡೀಷನ್ ಹಾಕಿದೆ, ಎಲ್ಲೂ ಕಾಣಿಸ್ಕೋಬಾರ್ದು, ನೀವೆಲ್ಲೂ ಎಲ್ಲೂ ಹೋಗಬಾರ್ದು, ಇದ್ರ ಬಗ್ಗೆನೇ ಇರಬೇಕು ಅಂತ. ಸೊ 7-8 ಮಂತ್ಸಿಂದ ನಾವು ಬರೀ ಇದ್ರದ್ದೇ ಪ್ರಿಪ್ರೇಷನ್ನು, ಅವರ ಒಂದು ನಮಗೆ ಕೊಟ್ಟಿರೋಂಥ ಒಂದು ಪ್ರೋತ್ಸಾಹದಿಂದನೇ ನಾವು ಈ ಚಿತ್ರ ಇವತ್ತು ಈ ಟೀಸರ್ ಎಲ್ಲರೂ ಖುಷಿ ಪಡೋ ಥರ ಮಟ್ಟಕ್ಕೆ ಬಂದಿದೆ. ಸೂಪರ್. ಶಂಕರ್ ಗೌಡ್ರೆ, ನೀವು ಒಂದು ಕೆಲಸಕ್ಕೆ ಕೈ ಹಾಕಿ ಕೆಲಸ ಮಾಡ್ತು ಅಂತಂದ್ರೆ ಅದು ಕಂಪ್ಲೀಟಾಗಿ ರೆಡಿ ಆಗೋವರೆಗೂ ಬಿಡಲ್ಲ ಅಂತ. ಸೊ ಈಗ ಕೋಮಲ್ ಸರ್ನ ಒಂದು 7-8 ಮಂತ್ಸ್ ಕಟ್ ಹಾಕೋದು ಒಂದು ರೂಮ್ ಒಳಗಡೆ ಎಷ್ಟು ಕಷ್ಟ ಆಗಿತ್ತು, ಯಾಕೆಂದ್ರೆ ಅವ್ರು ತುಂಬ ಲವಲವಿಕೆಯಿಂದ ಎಲ್ಲ ಕಡೆ ಇರ್ತಾರೆ, ಫುಲ್ ಲೈವ್ ವೈರ್ ಅವರು, ಎಷ್ಟು ಕಷ್ಟ ಆಯ್ತು ಆ ವಿಷಯ? ಕಷ್ಟ ಏನಾಗಿಲ್ಲ, ಯಾಕಂದರೆ ಕೋಮಲ್ ಅಣ್ಣನಿಗೆ ಕತೆ ತುಂಬ ಇಷ್ಟ ಆಗಿತ್ತು. ಆ ಕತೆ ಅವ್ರನ್ನ ಕಟ್ಟಾಕ್ತು, ಬೇರೆ ಯಾರನ್ನೂ ಕಟ್ಟಾಕಕ್ಕಾಗ್ತಾ ಇರಲಿಲ್ಲ ಅವ್ರನ್ನ. ಆ ಕತೆ ಅವ್ರನ್ನ ಕಟ್ಟಾಕ್ತು. ಅವರು ಇಷ್ಟು ಶ್ರಮ ಪಟ್ಟು 1 ವರ್ಷ 3 ತಿಂಗಳು ವರ್ಕೌಟ್ ಮಾಡಿ ಸಣ್ಣ ಆಗಿರೋದು ಏನಕ್ಕೆ ಅಂದರೆ ಆ ಕತೆ ಹಂಗಿದೆ, ಆ ಕತೆಗೆ ನಾನು ಹಿಂಗೆ ರೆಡಿ ಆದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಯಾರೂ ಅವ್ರನ್ನ ಕಟ್ಟಾಕಕ್ಕಾಗಲ್ಲ, ಅದೊರ್ತು ಕನ್ಫರ್ಮು. ಕತೆ ಕಟ್ಟಾಕಿದೆ, ಅವ್ರನ್ನ ಕತೆ ಕಟ್ಟಾಕಿದೆ. ಕೋಮಲ್ ಸರ್, ಎಷ್ಟು ಸಿನಿಮಾಗಳ ಆದಮೇಲೆ ಇದೊಂದು ಕನಸು ಕೋಮಲ್ ಸರ್ ನಿಮಗೆ? ನಾನು ಭಾಳ ವರ್ಷಗಳ ಕನಸು, ಅದಕ್ಕೆ ಆ ಕನಸು ಯಾವಾಗಲೂ ನನಸಾಗಬೇಕು ಅಂದರೆ ಯಾವ ಒಳ್ಳೆ ಆತ್ಮಗಳಿರಬೇಕು ಅಂತ ಒಂದು ಆತ್ಮ ನಮ್ಮ ಶಂಕರೇಗೌಡರು, ಶಂಕರ್ ರೆಡ್ಡಿ ಅವರು ಮತ್ತು ನಮ್ಮ ಡೈರೆಕ್ಟ್ರು ಎಲ್ಲ ಸೇರಿ ಅದನ್ನು ಒಂದು ನನ್ನ ಕನಸನ್ನ ನನಸು ಮಾಡ್ತಾ ಇದ್ದಾರೆ. ಇದು ಇವತ್ತು ಎಂಟೈರ್ ಇಂಡಿಯಲ್ಲಿ ಡಿಜಿಟಲ್ ಇಂಡಿಯಾ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ನಾರ್ಮಲ್ ಕ್ರಿಮಿನಲ್ಸ್ನ ಹೆಂಗೆ ಬೇಕಾದ್ರೂ ಟ್ಯಾಕಲ್ ಮಾಡ್ಬೋದು, ಈಗ ಸೈಬರ್ ಕ್ರಿಮಿನಲ್ಸ್ನ ಟ್ಯಾಕಲ್ ಮಾಡೋಕ್ಕಾಗಲ್ಲ. ಆ ಥರ ಒಂದು ಸಬ್ಜೆಕ್ಟ್ನ ಎಂಟೈರ್ ಇಂಡಿಯಾಲಿ ಇವತ್ತವರೆಗೂ ಯಾರೂ ಹೇಳಿಲ್ಲ, ಇದೇ ನಮ್ಮದೇ ಫಸ್ಟ್ ಪಿಕ್ಚರು. ಸೊ ಹಾಗಾಗಿ ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಮೂವಿ ಇರುತ್ತೆ. ಸೂಪರ್. ಆ್ಯಂಡ್ ಈ ಒಂದು ತಮಾಷೆ ವಿಷಯ ಅಂತ ಕೂಡ ಹೇಳ್ಬೋದು ಇಲ್ಲಿ ಶಂಕರ್ ಗೌಡರು, ಯಾಕೆಂದರೆ ಇಲ್ಲಿ ಫ್ಯಾಷನ್ ಶೋ ಆರ್ಗನೈಸ್ ಮಾಡಿರೋದು ನಂದೇ ಇದು ಐಡಿಯಾ ಅಂತ ಶಂಕರ್ ಗೌಡರು ಅವಾಗಿಂದ ಹೇಳ್ತಾ ಇದ್ರು. ಇವಾಗ ಅವರು ಅದೇ ಥರದ ಒಂದು 4-5 ಕಂಪನೀಸ್ ಮಾಡಿದ್ದಾರೆ, ಅದರೊಳಗೆ ಇದು ಕೂಡ ಒಂದು ಡಿಸೈನಿಂಗ್ ಶೋಸ್, ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡೋವಂಥ ಕಂಪನಿ. ಅದ್ರ ಜೊತೆಗೆ ಇವಾಗ ವರ್ಷಕ್ಕೆ ಒಂದು 3 ಪಿಕ್ಚರ್, ಇವಾಗ ತುಂಬ ನೆಕ್ಸ್ಟ್ ತೆಲುಗು ವೆಂಕಟೇಶ್ ಅವ್ರದ್ದು ಮತ್ತೆ ಅಮಿತಾಬ್ ಬಚ್ಚನ್, ರಂದೀಪ್ ಕೂಡ ಕಾಂಬಿನೇಷನ್ ಪಿಕ್ಚರ್ಸು ಮಾಡ್ತಾ ಇದ್ದಾರೆ. ಇದು ಎಕ್ಸ್ಕ್ಲೂಸಿವ್ ವಿಷಯ. ಸೂಪರ್. ಇಷ್ಟೊಂದೆಲ್ಲ ಮಾತಾಡಿದಾಗ ಎಲ್ಲೂ ವಿಷಯ ಬಂದಿಲ್ಲ, ಬಟ್ ಇದು ಸೂಪರ್ ವಿಷಯ. ಸರ್ ಏನು ಸರ್ ನಿಜವಾಗ್ಲೂ ಇಲ್ಲ, ಈಗ ಕೋಮಲ್ ಸರ್ ಅದರಲ್ಲಿ ಎಷ್ಟು ಸಿನಿಮಾದಲ್ಲಿ ಇರ್ತಾರೆ, ನನಗೆ ಇವಾಗ ಇಲ್ಲೇ ಕಮಿಟ್ ಆಗಬೇಕದು ಏನು ಸರ್ ಅಲ್ವಾ? ಅದು ಅವ್ರು ಕಮಿಟ್ ಆಗಿಲ್ಲ ಅಂದ್ರೂ ನಾವು ಮಾಡೋ ಎಲ್ಲ ಚಿತ್ರದಲ್ಲೂ ಅವ್ರು ನಾಯಕರಾಗಿರ್ತಾರೋ ಇಲ್ಲೋ ನಮ್ಮ ಜೊತೆಯಲ್ಲಿ ಒಂದು ಟೀಮ್ ಆಗಿರ್ತಾರೆ. ಅವ್ರ ಮುಂದೆ ಅವರು ಸಿನಿಮಾ ಎಲ್ಲ ಅವ್ರ ಸಾರಥಿ, ನಾವು ಹಿಂದೆ ಅಷ್ಟೇ ಸಾರಥಿ ಅವ್ರದ್ದು. ಸರ್ ಒಂದು ಸಣ್ಣ ನಾಸ್ಟಾಲಜಿಕ್, ಇಲ್ಲಿ ಗೋವಾ ಸಿನಿಮಾ ಅಂತ ನಾವು ಮಾಡ್ತೀವಿ, ಅದು ನಮ್ಮ ಬ್ಯಾನರ್ ಇಂದಾನೆ ಬರುತ್ತೆ. ಸರ್ ಅದರಲ್ಲಿ ದ ಲೀಡು ಆ ಸಿನಿಮಾದಲ್ಲಿ ಆ ಗೋವಾ ಸಿನಿಮಾಯಿಂದ ಹುಟ್ಕೊಂಡಿದ್ದಂತಹ ಗೆಳೆತನ ಅಥವಾ ಅದಕ್ಕಿಂತ ಮುಂಚೆ ಏನಾರ ಇತ್ತ? ಅದಕ್ಕಿಂತ ಮುಂಚೆಯಿಂದನೂ ಇತ್ತು, ಬಟ್ ಚಿತ್ರದ ಮೂಲಕ ಈ ಚಿತ್ರ ಮಾಡಿದ್ವಿ ಗೋವಾ, ಮತ್ತೆ ಲಿಫ್ಟ್ ಕೊಡ್ಲಾ ಶಂಕರ್ ರೆಡ್ಡಿ ಅವ್ರದ್ದು. ಬಟ್ ನಮ್ಮ ಸ್ನೇಹ ಭಾಳ ವರ್ಷದ್ದು. ಬಟ್ ಇವತ್ತು ಈ ಚಿತ್ರ ಮಾಡ್ತಾ ಇರೋದೇ ಬೇರೆ ಒಂದು, ನಮ್ಮ ಒಂದು ಈ ಚಿತ್ರನ ಯಾರಿಗೆ ಹೇಳಿದ್ರು ಕತೆನ ಬಾಚ್ಕೊಂಡ್ಬಿಟ್ಟಿರೋರು, ಯಾರಿಗೆ ಅದು ಸಿಕ್ಕದೆ ನನಗೆ ಸಿಕ್ಕಿರೋದ್ರಿಂದ ನನಗೆ ತುಂಬ ಖುಷಿ ಪಡ್ತೀನಿ. ಸೂಪರ್. ಕೋಮಲ್ ಸರ್, ಎಲ್ಲರೂ ಕೇಳಿದ್ರು ಯಾವ ಥರ ವೆಯ್ಟ್ ಲೂಸ್ ಮಾಡಿದ್ರಿ, ಏನಾಯ್ತು, ಹೇಗೆ ಏನು ಅಂತ. ಎಷ್ಟು ಲೂಸ್ ಆಗಿದ್ದೀರಾ ಅಂತ ಒಂದು ಅಂದಾಜು ಏನಾರು ಲೆಕ್ಕ ಇದೆಯಾ? ಆಲ್ಮೋಸ್ಟ್ ಒಂದು 20-21 kgs ಲೂಸ್ ಮಾಡಿದ್ದೀನಿ ಒಂದು 1.5 year ಇಂದ. ಸೂಪರ್. ಇಷ್ಟೇ ಗ್ರಾಮಲ್ಲಿ ಚಿಕನ್ ತಿನ್ಬೇಕು, ಇಷ್ಟೇ ಗ್ರಾಮಲ್ಲಿ ಬೆಳೆ ತಿನ್ಬೇಕು ಅನ್ನೋದೆಲ್ಲ ಇದೆಯಲ್ವಾ? ಆಕ್ಚುಲಾಗೆ ಸುಮಾರು ಥರದ್ದು ಇರುತ್ತೆ, ಅದು ಡಯಟ್ ಎಲ್ಲ ಆಮೇಲೆ ಇನ್ನೊಂದಿನ ಹೇಳ್ತೀನಿ. ಸೂಪರ್, ನಿಜವಾಗ್ಲೂ ಡೆಫಿನೆಟ್ಲಿ. ಸೊ ಕೆಂಪೇಗೌಡ 2 ಇವಾಗ ಶೂಟಿಂಗ್ ಹೋಗ್ತಾ ಇದ್ದೀವಿ. ಹೋಗೋದಕ್ಕೂ ಮುಂಚೆ ಇಲ್ಲಿ ಈ ಫ್ಯಾಷನ್ ಬಗ್ಗೆ, ನಿಮ್ಮ ಇನ್ನೊಂದು ಕಂಪ್ನೀಸ್ ಬಗ್ಗೆ ಹೇಳ್ಬೇಕು. ಫ್ಯಾಷನ್ ಶೋ ನಾನು ಫ್ಯಾಷನ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತೀನಿ, ಈ ಥರ ಮಾಡೆಲ್ಸ್ ಎಲ್ಲ ನಡೆಸ್ತೀನಿ ಅಂದಾಗ ಮನೇಲಿ ಅತ್ತಿಗೆ ಹೆವಿ ಬೈದ್ರು ಅಂತ ಕೇಳ್ಪಟ್ಟೆ.
ಇಲ್ಲ ಇಲ್ಲ ನನಗೆ ಅದು ಈ ಥರ ಎಲ್ಲ ಹಾಕ್ಕೊಡೋದೆಲ್ಲ ಮಾಡಿಬಿಡಿ, ನಮ್ಗೆ ಯಾರು ಏನು ಬೈದಿಲ್ಲ, ನಾವೇ ಬೇಡ ಅಂತ ಸುಮ್ಮನೆ ಇದ್ದಿದ್ದು. ಈಗ ನಮ್ಮ ಹುಡುಗರು ಫೈಮು ವಿಕ್ಕಿ ಆಮೇಲೆ ಎಲ್ಲ ಅವರು ಇನ್ಸ್ಟೆಂಟಿವ್ ತೊಗೊಂಡ್ಮೇಲೆ ನಾವು ಮಾಡ್ತೀನಿ ಅಂದಮೇಲೆ ನಮ್ಗೆ ಗೊತ್ತಿಲ್ಲದಿದ್ದು ಬಿಸ್ನೆಸ್ ಕೈ ಹಾಕೋದು ನಾವು ಯಾವತ್ತೂ ಮಾಡಲ್ಲ, ನಮ್ಗೆ ಗೊತ್ತಿದ್ರೇ ಕೈ ಹಾಕೋದು. ಅವರೆಲ್ಲ ಇದ್ಮೇಲೆ ನಾನು ಅದರಲ್ಲಿ ಪಳಗಿ ಓಕೆ ಮಾಡ್ಬೋದು ಅಂತ ಡಿಸೈಡ್ ಆದಮೇಲೆ ಮಾಡ್ತಾ ಇರೋದು. ಫ್ಯಾಂಟಾಸ್ಟಿಕ್. ಸೊ ಮೀಸೆ ಇಟ್ಟವನ್ನೆಲ್ಲ ಗಂಡ್ಸಾಗಕ್ಕಾಗಲ್ಲ, ಮೀಸೆ ತಿರುಗಿದವನೆಲ್ಲ ಕೆಂಪೇಗೌಡ ಹಾಕಕ್ಕಾಗಲ್ಲ ಅಂತ ಡೈಲಾಗ್ ಇದೆ ಟೀಸರಲ್ಲಿ. ಒಂದೊಂದ್ಸರಿ ಮೀಸೆ ತಿರುಗಿಸ್ಬಿಡಿ ಸರ್. ನನ್ನ ಮೀಸೆ ತಿರುಗಿಸಂಗಿಲ್ಲ, ಇದು ಇಷ್ಟೇ ನನ್ನ ಮ್ಯಾನರ್ಸರ್. ವರ್ಲ್ಡ್ ವೈಡ್ ಕನ್ನಡಿಗರು ಎಲ್ಲೆಲ್ಲಿ ನಮ್ಮ ಕನ್ನಡ ಸುದ್ದಿಗಳನ್ನ ನೋಡಬೇಕೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಆಲ್ವೇಸ್ ವಾಚ್ ಕಾರ್ನರ್ ಸೀಟ್. ಸೂಪರ್ ಸರ್, ಥ್ಯಾಂಕ್ ಯು ಸರ್.